In this video, let us discuss 6 marks questions. Okay, ಬ್ಯಾಂಕಿಂಗ್ ಕಂಪನಿ ಅಕೌಂಟ್ಸಲ್ಲಿ 6 ಮಾರ್ಕ್ಸ್ ಕ್ವಶನ್ ಬರುತ್ತೆ, 12 ಮಾರ್ಕ್ಸಿಗೂ ಬರುತ್ತೆ, 24 ಮಾರ್ಕ್ಸಿಗೂ ಬರುತ್ತೆ. 6 ಮಾರ್ಕ್ಸ್ಗೆ ಬಂದರೆ ಸೊ ಅದು ಇಟ್ ಇಸ್ ರಿಲೇಟೆಡ್ ಟು ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್. ಸೊ ಬಂದೇ ಬರುತ್ತೆ ಒಂದು ಕ್ವಶನ್. ಓಕೆ, 12 ಮಾರ್ಕ್ಸ್ಗೆ ಕೇಳಿದರೆ ಐದರ್ ಯು ಹ್ಯಾವ್ ಟು ಪ್ರಿಪೇರ್ ಓನ್ಲಿ ಬ್ಯಾಲೆನ್ಸ್ ಶೀಟ್ ಆರ್ ಓನ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಒಂದು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಲಿಕ್ಕೆ ಹೇಳ್ತಾರೆ ಅಥವಾ ಖಾಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಲಿಕ್ಕೆ ಹೇಳ್ತಾರೆ. 24 ಮಾರ್ಕ್ಸ್ ಕ್ವಶನ್ ಅಂತ ಬಂದರೆ ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಕೂಡ ಪ್ರಿಪೇರ್ ಮಾಡಬೇಕು. ಓಕೆ, ಸೊ ನಾವು ವಿ ವಿಲ್ ಡಿಸ್ಕಸ್ ದ ಪ್ರಾಬ್ಲಮ್ ಆನ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೇಜ್. ಸೊ ರಿಬೇಟ್ ಅಂತ ಹೇಳಿದರೆ ಏನು ಅಂತ ಹೇಳಿ, ಸೊ ಇನ್ ದ ಲಾಸ್ಟ್ ವಿಡಿಯೋ ಹ್ಯಾವ್ ಗಿವನ್ ದ ಎಕ್ಸ್ಪ್ಲನೇಷನ್. So what is rebate? Rebate is nothing but it is the unexpired discount. Unexpired discount ಅನ್ನು ನಾವು ಏನಂತ ಕರಿತೇವೆ? ರಿಬೇಟ್ ಅಂತ ಕರಿತೇವೆ. ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್, ಅದು ಈ ವರ್ಷಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಎಕ್ಸ್ಪೈರ್ ಆಗಿಲ್ಲ. ಸೊ ನಾವು ಏನು ಮಾಡಬೇಕಂತ ಹೇಳಿದರೆ ಇಲ್ಲಿ ಪ್ರಾಬ್ಲಮಲ್ಲಿ ಮೋಸ್ಟ್ ಆಫ್ ದ ಕೇಸಸ್ ಏನು ಮಾಡ್ತಾರೆ ಅಂತ ಹೇಳಿದರೆ ಜರ್ನಲ್ ಎಂಟ್ರಿ ನಿಮಗೆ ಪ್ರಿಪೇರ್ ಮಾಡಲಿಕ್ಕಿದೆ. ಸೊ ವಾಟ್ ಈಸ್ ದ ಅಮೌಂಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಇದ್ದರೆ ಅಲ್ಲಿ ನಿಮಗೆ ಕೆಲವೊಂದು ಕೇಸಲ್ಲಿ ಕೊಟ್ಟಿರ್ತಾರೆ ಎಷ್ಟು ರಿಬೇಟ್ ಇದೆ ಅಂತೇಳಿ. ಸೊ ಜಸ್ಟ್ ಯು ನೀಡ್ ಟು ಪ್ರಿಪೇರ್ ದ ಲೆಡ್ಜರ್ ಅಕೌಂಟ್ ಆ್ಯಂಡ್ ಯು ಹ್ಯಾವ್ ಟು ಪಾಸ್ ದ ಜರ್ನಲ್ ಎಂಟ್ರಿ ಆ್ಯಂಡ್ ಯು ನೀಡ್ ಟು ಪ್ರಿಪೇರ್ ದ ಲೆಡ್ಜರ್ ಅಕೌಂಟ್, ಜಸ್ಟ್ ಅಷ್ಟೇ ಇರೋದು. ಬಟ್ ಕೆಲವೊಂದು ಕೇಸಲ್ಲಿ ನೀವೇ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ ರಿಬೇಟ್ ಎಷ್ಟು ಅನ್ನುವಂಥದ್ದು. ಸೊ ಆಗ ನೀವು ಕೇರ್ಫುಲ್ಲಾಗಿ ಇರಬೇಕು. ಸೊ ನಿಮಗೆ ಆಗ ಏನು ಗೊತ್ತಿರಬೇಕು ಅಂತ ಹೇಳಿದರೆ, ಬಿಲ್ ಯಾವಾಗ ಡ್ರಾ ಮಾಡಿದ್ದು, ಯಾವ ಡೇಟಿಗೆ ಬಿಲ್ ಡ್ರಾ ಮಾಡಿದ್ದು, ಆಮೇಲೆ ಬಿಲ್ಲಿದ್ದು ಟರ್ಮ್ ಎಷ್ಟು, 31 ಮಾರ್ಚ್ವರೆಗೆ ಎಷ್ಟು ಸಮಯ ಅದು ಇತ್ತು. ಸೊ ಅಷ್ಟು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ಆಗ ಮಾತ್ರ ನೀವು ಅನ್ಎಕ್ಸ್ಪೈರ್ಡ್ ಅಂದರೆ ಆ 31 ಮಾರ್ಚ್ನ ನಂತರ ಬರುವ ಇಂಟ್ರೆಸ್ಟ್ ಎಷ್ಟು ಅಂತ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಓಕೆ, ಸೊ ಸಿಂಪಲ್ ಪ್ರಾಬ್ಲಮಿಂದ ಒಂದೊಂದು ಪ್ರಾಬ್ಲಮ್ ನಾವು ಡಿಸ್ಕಷನ್ ಮಾಡ್ತಾ ಹೋಗುವ, ಆಗ ನಿಮಗೆ ಐಡಿಯಾ ಸಿಗುತ್ತೆ. ರೈಟ್, ಟ್ರಯಲ್ ಬ್ಯಾಲೆನ್ಸ್ ಆಫ್ XYZ Bank Limited as on 31st March 2016 shows the following balances. Here 3 important figures given. First one, interest earned including discount on bills. ಇಂಟ್ರೆಸ್ಟ್ ಮತ್ತು ಡಿಸ್ಕೌಂಟನ್ನು ಸಾಮಾನ್ಯವಾಗಿ ಒಂದರಲ್ಲೇ ತೋರಿಸ್ತಾರೆ, ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಂತ ಹೇಳಿ. ಓಕೆ, ಸೊ ಇಂಟ್ರೆಸ್ಟ್ ಎಷ್ಟು ಅಂದರೆ ಈ ವರ್ಷ ಅವರು ಅರ್ನ್ ಮಾಡಿದ ಇಂಟ್ರೆಸ್ಟ್ ಎಷ್ಟು, 90,81,200. ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಆನ್ April 1st, 2015. ಇದು ಯಾವಾಗ ಡೇಟ್ ಕರೆಕ್ಟ್ ನೋಡ್ಕೊಳ್ಬೇಕು. ನಮಗೆ ಈಗ ಇರುವಂಥದ್ದು ನಾವು ಫೈಂಡ್ ಔಟ್ ಮಾಡೋದು ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟ ಇನ್ಫಾರ್ಮೇಷನ್ ಯಾವಾಗ 2016. ಈ ರಿಬೇಟ್ ಯಾವಾಗ 2015 ಇದು, ಅಂದರೆ ಲಾಸ್ಟ್ ಇಯರ್ ಇದ್ದು ರಿಬೇಟ್. ಲಾಸ್ಟ್ ಇಯರ್ ಅಕೌಂಟಿಂಗ್ ಇಯರ್ ಸ್ಟಾರ್ಟ್ ಆಗುವಾಗ ಇದ್ದ ರಿಬೇಟ್ ಎಷ್ಟು, 9,510. ಓಕೆ, ದ ಅಮೌಂಟ್ ಆಫ್ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ 31st March 2016. ಇದು ಯಾವಾಗದ್ದು, 31st March 2016 ಇದು, ಅಂದರೆ ಈ ವರ್ಷದ್ದು ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಎಷ್ಟು, 11,120. ಕರೆಕ್ಟಾ? ಲಾಸ್ಟ್ ಇಯರ್ ಇದ್ದು ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಈ ವರ್ಷದ್ದು ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಲಾಸ್ಟ್ ಇಯರ್ ಅಂತ ಹೇಳಿದರೆ ಅದಕ್ಕಿಂತ ಮುಂಚಿನ ವರ್ಷ ಅದು ರಿಬೇಟ್ ಅಂತ ಡಿಡಕ್ಟ್ ಮಾಡಿ ಬಿಟ್ಟಿದ್ದಾರೆ, ಈ ವರ್ಷಕ್ಕೆ ಟ್ರಾನ್ಸ್ಫರ್ ಮಾಡಿ ಬಿಟ್ಟದ್ದು. ಕರೆಕ್ಟಾ? ಈ ವರ್ಷದನ್ನು ನಾವು ಏನು ಮಾಡಬೇಕು, ಈ ವರ್ಷ ರಿಬೇಟ್ ಇದ್ದದನ್ನು ಈ ವರ್ಷ ನಾವು ಡಿಡಕ್ಟ್ ಮಾಡಬೇಕು, ನೆಕ್ಸ್ಟ್ ಇಯರ್ಗೆ ಟ್ರಾನ್ಸ್ಫರ್ ಮಾಡಿ ಬಿಡಬೇಕು. ಓಕೆ, ಇಲ್ಲಿ ಲೆಡ್ಜರ್ ಅಕೌಂಟ್ಗೆ ಹೋಗೋದಕ್ಕಿಂತ ಮುಂಚೆ ಫಸ್ಟಿಗೆ ನಾವು ಜರ್ನಲ್ ಎಂಟ್ರಿ ಪಾಸ್ ಮಾಡುವ, ಆಗ ನಿಮಗೆ ಗೊತ್ತಾಗುತ್ತೆ. ಸರಿಯಾ? ಈಗ ಬಿಗಿನಿಂಗಲ್ಲಿ ನಿಮ್ಗೆ ಏನು ಗೊತ್ತಿರಬೇಕು ಅಂತ ಹೇಳಿದರೆ, ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಅಂತ ಗೊತ್ತಿರಬೇಕು. ಈಗ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳಿದರೆ ಲಾಸ್ಟ್ ಇಯರ್ ಅಂದರೆ ವರ್ಷ ಸ್ಟಾರ್ಟ್ ಆಗುವಾಗ ಬಿಗಿನಿಂಗ್ ಆಫ್ ದ ಇಯರಲ್ಲಿ ಇರುವಂಥ ರಿಬೇಟ್, ಲಾಸ್ಟ್ ಇಯರಲ್ಲಿ ಡಿಡಕ್ಟ್ ಮಾಡಿ ಅವರು ಈ ವರ್ಷಕ್ಕೆ ಟ್ರಾನ್ಸ್ಫರ್ ಮಾಡಿದ್ದ ರಿಬೇಟ್ ಅದು ಯಾವಾಗ April 1st, 2015ಗೆ ಎಷ್ಟಿತ್ತು, 9,500 ರೂಪೀಸ್ ಇತ್ತು. ಕರೆಕ್ಟಾ? ಓಕೆ, ಆಮೇಲೆ ಈ ವರ್ಷ ನಾವು ಎಷ್ಟು ಇಂಟ್ರೆಸ್ಟ್ ರಿಸೀವ್ ಮಾಡಿದ್ದೇವೆ ಅದು ಗೊತ್ತಿರಬೇಕು. ಆಮೇಲೆ ಈ ವರ್ಷದ ಎಂಡಲ್ಲಿ ಈ ಫೈನಾನ್ಷಿಯಲ್ ಇಯರಲ್ಲಿ ಎಷ್ಟು ರಿಬೇಟ್ ಇದೆ, ಅಂದರೆ ಎಷ್ಟು ಡಿಸ್ಕೌಂಟನ್ನು ನಾವು ಡಿಡಕ್ಟ್ ಮಾಡಬೇಕು, ಅದನ್ನು ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಆಗಿ ನಾವು ಅದನ್ನು ಡಿಡಕ್ಟ್ ಮಾಡಿ ಅದನ್ನು ನೆಕ್ಸ್ಟ್ ಇಯರ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅಷ್ಟು ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕು. ಆ 3 ಇನ್ಫಾರ್ಮೇಷನನ್ನು ಸೇರಿಸಿ ನಾವು ಎಷ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಆ್ಯಕ್ಚುಯಲ್ ಇಂಟ್ರೆಸ್ಟನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಎಷ್ಟು ಇಂಟ್ರೆಸ್ಟನ್ನು ಟ್ರಾನ್ಸ್ಫರ್ ಮಾಡ್ಬೋದು, ಓನ್ಲಿ ದೋಸ್ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ವಿಚ್ ಆರ್
ಅರ್ನ್ಡ್ ಡ್ಯೂರಿಂಗ್ ದ ಇಯರ್. ಈ ವರ್ಷ ನಾವು ಅರ್ನ್ ಮಾಡಿದ ಇಂಟ್ರೆಸ್ಟ್ ಮತ್ತು ಡಿಸ್ಕೌಂಟನ್ನು ಮಾತ್ರ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಓಕೆ, ಎಸ್. ಜರ್ನಲ್ ಎಂಟ್ರಿ ನೋಡಿ, ಈಗ ಇದು ಫಸ್ಟ್ ಜರ್ನಲ್ ಎಂಟ್ರಿ. ಯಾವಾಗ? ಫಸ್ಟ್ ಇಯರ್ ಸ್ಟಾರ್ಟ್ ಆಗುವಾಗ 1/4/2015ಗೆ ನಮಗೆ ರಿಬೇಟ್ ಇತ್ತು ಅಂತ ಹೇಳಿದ್ದಾರೆ. ಇದು ಲಾಸ್ಟ್ ಇಯರ್ ಇದ್ದು ರಿಬೇಟ್ ಎಷ್ಟು? 9,500. ಈಗ ನಾವು ಅದನ್ನು ಏನು ಮಾಡಬೇಕು? ಲಾಸ್ಟ್ ಇಯರ್ ಅದನ್ನು ಡಿಡಕ್ಟ್ ಮಾಡಿಬಿಟ್ಟಿದ್ದಾರೆ, ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಿಗೆ ಅದನ್ನು ಡೆಬಿಟ್ ಮಾಡಿಬಿಟ್ಟಿದ್ದಾರೆ. ಈ ವರ್ಷ ಬಿಗಿನಿಂಗಲ್ಲೇ ನಾವು ಏನು ಮಾಡಬೇಕು? ಅದನ್ನು ಕ್ರೆಡಿಟ್ ಮಾಡಿ ಬಿಡಬೇಕು. ಓಕೆ, ಅದು ಈ ವರ್ಷಕ್ಕೆ ಸೇರಿತು. ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟ್ ಮಸ್ಟ್ ಬಿ ಕ್ರೆಡಿಟೆಡ್ ಆ್ಯಂಡ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಕೌಂಟ್ ಮಸ್ಟ್ ಬಿ ಡೆಬಿಟೆಡ್. ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಕ್ಯಾನ್ಸಲ್ ಆಗಿ ಹೋಗ್ತದೆ. ಓಕೆ, ಸೊ ಇಂಟ್ರೆಸ್ಟ್ ಆನ್ ಡಿಸ್ಕೌಂಟ್ ಅಕೌಂಟ್ಗೆ ನಾವು ಕ್ರೆಡಿಟ್ ಕೊಟ್ಟು ಬಿಡ್ತೇವೆ. ಸರಿಯಾ? ನೆಕ್ಸ್ಟ್ ಎಂಟ್ರಿ ನಮಗೆ ಪ್ರಾಬ್ಲಮಲ್ಲಿ ಏನು ಹೇಳಿದ್ದಾರೆ? ಈ ವರ್ಷ ಎಷ್ಟು ಇಂಟ್ರೆಸ್ಟ್ ರಿಸೀವ್ ಮಾಡಿದ್ದಾರಂತೆ? ವಾಟ್ ಈಸ್ ದ ಇಂಟ್ರೆಸ್ಟ್ ಅರ್ನ್ಡ್ ಡ್ಯೂರಿಂಗ್ ದ ಇಯರ್? 90,81,200. ನಾವು ಇಂಟ್ರೆಸ್ಟ್ ಅರ್ನ್ ಮಾಡುವಾಗ ಅಥವಾ ಇಂಟ್ರೆಸ್ಟ್ ರಿಸೀವ್ ಮಾಡುವಾಗ ಏನು ಬರುತ್ತೆ? ಬಿಸ್ನೆಸ್ಗೆ ಕ್ಯಾಶ್ ಬರುತ್ತೆ. ಆ್ಯಂಡ್ ದ ಎಂಟ್ರಿ ಈಸ್ ಕ್ಯಾಶ್ ಅಕೌಂಟ್ ಡೆಟರ್ ಟು ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟ್. ಇಂಟ್ರೆಸ್ಟ್ ಮತ್ತು ಡಿಸ್ಕೌಂಟಿಗೆ ಏನು ಮಾಡ್ತೇವೆ? ನಾವು ಕ್ರೆಡಿಟ್ ಕೊಡ್ತೇವೆ, ಕ್ಯಾಶಿಗೆ ಡೆಬಿಟ್ ಕೊಡ್ತೇವೆ. ಥರ್ಡ್ ಎಂಟ್ರಿ ನಮಗೆ ಈ ವರ್ಷದ್ದು ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಎಷ್ಟು ಅಂತ ಹೇಳಿದ್ದಾರೆ. 31st March 2016ಗೆ ಅವರೇ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ಕ್ಯಾಲ್ಕುಲೇಷನ್ ಮಾಡಿ ಸೊ ಎಷ್ಟು 90,81,200 ರಿಸೀವ್ ಮಾಡಿದಾರಾ, ಅದರಲ್ಲಿ 11,120 rupees ಅದು ಈ ವರ್ಷ ಅರ್ನ್ ಮಾಡಿದ ಡಿಸ್ಕೌಂಟ್ ಅಲ್ಲ, ಅದು ಇನ್ನಷ್ಟೇ ಏನಾಗಬೇಕು? ಎಕ್ಸ್ಪೈರ್ ಆಗಬೇಕು. ಆದ ಕಾರಣ ಅದನ್ನು ನಾವೇನು ಮಾಡ್ತೇವೆ? ಕ್ಯಾನ್ಸಲ್ ಮಾಡಿ ಬಿಡ್ತೇವೆ. ಸೊ ಕ್ಯಾನ್ಸಲ್ ಅಂತ ಹೇಳಿದರೆ ಇಲ್ಲಿ ಆ್ಯಕ್ಚುಲಿ ನಾವು ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಿಗೆ ಕ್ರೆಡಿಟ್ ಕೊಡೋದು, ಈಗ ಕ್ಯಾನ್ಸಲ್ ಮಾಡೋದಂದರೆ ಅದನ್ನು ನಾವು ಏನು ಮಾಡಿ ಬಿಡ್ತೇವೆ? ಡೆಬಿಟ್ ಮಾಡಿ ಬಿಡ್ತೇವೆ. ಏನೇನ್ರಿ? ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟ್ ಡೆಟರ್ ಟು ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಕೌಂಟ್. ಅರ್ಥ ಆಯ್ತಾ? ಎಲ್ಲಿ ಎಲ್ಲ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಕ್ರೆಡಿಟ್ ಆಗಿದೆ ಅದನ್ನು ಕನ್ಸಿಡರ್ ಮಾಡ್ತೇವೆ. ನೋಡಿ, ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟ್ ಫಸ್ಟ್ ಎಂಟ್ರಿಯಲ್ಲಿ ಕ್ರೆಡಿಟ್ ಆಗಿದೆ, ಸೆಕೆಂಡ್ ಎಂಟ್ರಿಯಲ್ಲಿ ಕ್ರೆಡಿಟ್ ಆಗಿದೆ. ಅದೆರಡನ್ನು ಆ್ಯಡ್ ಮಾಡ್ತೇವೆ. ಏನು ಡೆಬಿಟ್ ಆಗಿದೆ ಅದನ್ನು ಡಿಡಕ್ಟ್ ಮಾಡಿ ಬಿಡ್ತೇವೆ. ಏನು ರಿಸಲ್ಟಿಂಗ್ ಅಮೌಂಟ್ ಬರುತ್ತೋ ಆ ಅಮೌಂಟನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಬಿಡೋದು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುವಾಗ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ ಆಗುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಅಷ್ಟನ್ನು ನೆನಪಲ್ಲಿ ಇಟ್ಕೊಂಡ್ರೆ ಆಯಿತು. ಈಗ ನೋಡಿ, ಲಾಸ್ಟ್ ಎಂಟ್ರಿ ಇದು ನಮಗೆ ಫೈಂಡ್ ಔಟ್ ಮಾಡಲಿಕ್ಕೆ ಇರುವಂಥದ್ದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದನ್ನು? ನಾವು ಎಷ್ಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತೇಳಿ. ಈಗ ನಾನು ಹೇಳಿದೆ, ಈ ವರ್ಷ ರಿಸೀವ್ ಮಾಡಿದ್ದು ಇಂಟ್ರೆಸ್ಟ್ ಎಷ್ಟು? 90,81,200, 9,500 ಬಿಗಿನಿಂಗ್ ಆಫ್ ದ ಇಯರ್. ಲಾಸ್ಟ್ ಇಯರ್ ಇದ್ದದ್ದು ಈ ವರ್ಷ ನಾವು ಕನ್ಸಿಡರ್ ಮಾಡಿದ್ದೇವೆ. ಈ ವರ್ಷ 11,120 ಡಿಡಕ್ಟ್ ಮಾಡಿದ್ದೇವೆ. ಸೊ ಟೋಟಲ್ ಪ್ರಾಫಿಟ್ ಅರ್ನ್ಡ್ ಡ್ಯೂರಿಂಗ್ ದ ಇಯರ್ ಈಸ್ ಟುವರ್ಡ್ಸ್ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಈಸ್ 90,79,580. ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಓಕೆ, ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುವಾಗ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ ಮಾಡ್ತೇವೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಮಾಡ್ತೇವೆ. ಓಕೆ, ಇದನ್ನೇ ನೋಡಿ ಲೆಜ್ಜರ್ ಅಕೌಂಟಲ್ಲಿ ತೋರಿಸಿದ್ದಾರೆ. ಇದು ಲೆಜರ್ ಅಕೌಂಟ್ ನೋಡಿ, ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟ್ ಏನು ಜರ್ನಲ್ ಎಂಟ್ರಿಯಲ್ಲಿ ಬಂದಿದೆ ಅದನ್ನೇ ಟ್ರಾನ್ಸ್ಫರ್ ಮಾಡಿದಾಯಿತು. ಸೊ ಫಸ್ಟ್ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟಲ್ಲಿ ಬೈ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್, ಸೆಕೆಂಡ್ ಎಂಟ್ರಿಯಲ್ಲಿ ಬೈ ಕ್ಯಾಶ್, ಥರ್ಡ್ ಎಂಟ್ರಿಯಲ್ಲಿ ಬೈ ಇಂಟ್ರೆಸ್ಟ್ ಆ್ಯಂಡ್ ಟು ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್, ಆ್ಯಂಡ್ ಲಾಸ್ಟ್ ಎಂಟ್ರಿಯಲ್ಲಿ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಲ್ಲಿಗೆ ಅದು ಟ್ಯಾಲಿಯಾಗಿ ಬಿಡ್ತದೆ. ಸಪೋಸ್ ನಿಮಗೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಜರ್ನಲ್ ಎಂಟ್ರಿಯಲ್ಲಿ ಲಾಸ್ಟ್ ಬ್ಯಾಲೆನ್ಸ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕಷ್ಟ ಆದರೆ ಲೆಜ್ಜರ್ ಅಕೌಂಟ್ ಪ್ರಿಪೇರ್ ಮಾಡಿ, ಅಲ್ಲಿ ನಿಮಗೆ ರೆಡಿ ಫಿಗರ್ ಸಿಗ್ತದೆ. ವಾಟ್ ಈಸ್ ದ ಬ್ಯಾಲೆನ್ಸ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಹೇಳಿ. ಕರೆಕ್ಟಾ? ಇದು ನೋಡಿ, ಇದು ಫಸ್ಟ್ ಎಂಟ್ರಿ, ಇದು ಫಸ್ಟ್ ಎಂಟ್ರಿ ಬೈ ರಿಬೇಟ್, ಇದು ಸೆಕೆಂಡ್ ಎಂಟ್ರಿ ಬೈ ಕ್ಯಾಶ್, ಇದು ಥರ್ಡ್ ಎಂಟ್ರಿ ಟು ರಿಬೇಟ್. ಇಲ್ಲಿಗೆ ಏನು ಇದು? ದಿಸ್ ಈಸ್ ದ ಆ್ಯಕ್ಚುಯಲ್ ಪ್ರಾಫಿಟ್ ಅರ್ನ್ಡ್ ಟುವರ್ಡ್ಸ್ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಡ್ಯೂರಿಂಗ್ ದ ಇಯರ್. ಅರ್ಥ ಆಯ್ತಾ? ಓಕೆ, ಈ ವರ್ಷ ಎಂಡ್ ಆಗುವಾಗ ಏನು ಬರುತ್ತೆ, ರಿಬೇಟ್ ಏನು ಬರುತ್ತೆ ಅದನ್ನು ಇಲ್ಲಿ ರೆಕಾರ್ಡ್ ಮಾಡಬೇಕು. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ನೋಡಿ, ಫಸ್ಟ್ ಎಂಟ್ರಿ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಡೆಬಿಟ್ ಕೊಟ್ಟಿದ್ದೀರಿ, ಟು ಇಂಟ್ರೆಸ್ಟ್ ಆನ್ ಡಿಸ್ಕೌಂಟ್ ಕ್ರೆಡಿಟ್ ಕೊಟ್ಟಿದ್ದೀರಿ. ಕರೆಕ್ಟಾ? ಸರಿಯಾ? ಇದು ಯಾಕೆ ಇಲ್ಲಿ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಡೆಬಿಟ್ ಕೊಡ್ತೇವೆ, ಯಾಕೆ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಿಗೆ ಕ್ರೆಡಿಟ್ ಕೊಡ್ತೇವೆ ಅಂತ ಹೇಳಿದರೆ, ಲಾಸ್ಟ್ ಇಯರ್ ನಾವೇನು ಮಾಡಿದ್ದೇವೆ,
ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ಗೆ ಡೆಬಿಟ್ ಕೊಟ್ಟಿದ್ದೇವೆ, ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ಗೆ ಕ್ರೆಡಿಟ್ ಕೊಟ್ಟಿದ್ದೇವೆ. ಯಾಕೆಂದರೆ ಅದು ಆ ವರ್ಷದ್ದು ಅಲ್ಲ ಅಂಥೇಳಿ ಡಿಡಕ್ಟ್ ಮಾಡಲಿಕ್ಕೆ. ಲಾಸ್ಟ್ ಇಯರ್ ಡಿಡಕ್ಟ್ ಮಾಡಿದ್ದೇವೆ ಯಾಕೆಂದರೆ ಅದು ಲಾಸ್ಟ್ ಇಯರ್ಗೆ ಸಂಬಂಧಪಟ್ಟದ್ದಲ್ಲ, ಈ ವರ್ಷಕ್ಕೆ ಸಂಬಂಧಪಟ್ಟದ್ದು. ಸೊ ಈ ವರ್ಷ ಬಿಗಿನಿಂಗಲ್ಲಿ ನಾವು ಅದಕ್ಕೆ ಕರೆಕ್ಟಾಗಿ ಎಂಟ್ರಿ ರೆಕಾರ್ಡ್ ಮಾಡಬೇಕು. ಅದನ್ನು ಹೇಗೆ ಕರೆಕ್ಟ್ ಅಂತ ಹೇಳಿದರೆ ಪುನಃ ರಿವರ್ಸ್ ಮಾಡೋದು. ಇಂಟ್ರೆಸ್ಟ್ಗೆ ಕ್ರೆಡಿಟ್ ಕೊಡೋದು, ರಿಬೇಟಿಗೆ ಡೆಬಿಟ್ ಕೊಡೋದು. ಬೇಕಾದರೆ ಇಲ್ಲಿ ನೋಡಿ, ಇಲ್ಲಿ ನಾವು ಲಾಸ್ಟ್ ಎಂಟ್ರಿ ಏನು ಕೊಟ್ಟಿದ್ದೇವೆ ಇಲ್ಲಿ ನೋಡಿ, ಈ ವರ್ಷದ್ದು ರಿಬೇಟ್ ರೆಕಾರ್ಡ್ ಮಾಡಿದ್ದಕ್ಕೆ ಇಲ್ಲಿ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಏನು ಮಾಡಿದ್ದೇವೆ, ಡೆಬಿಟ್ ಮಾಡಿದ್ದೇವೆ, ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಕ್ರೆಡಿಟ್ ಮಾಡಿದ್ದೇವೆ. ಯಾಕೆಂದರೆ 11,120 ಈ ವರ್ಷದ್ದು ಇಂಟ್ರೆಸ್ಟ್ ಅಲ್ಲ, ಅದು ನೆಕ್ಸ್ಟ್ ಇಯರ್ ಇದ್ದು ಇಂಟ್ರೆಸ್ಟ್ ಅಂತ ಹೇಳಿ. ಸರಿಯಾ? ಈ ಸೇಮ್ ಎಂಟ್ರಿ ಏನಾಗುತ್ತೆ ಗೊತ್ತಾ, ನೆಕ್ಸ್ಟ್ ಇಯರ್ ಆಗುವಾಗ ನಾವು 1/4/2016ಗೆ ಏನು ಎಂಟ್ರಿ ಪಾಸ್ ಮಾಡ್ತೇವೆ ಅಂತ ಹೇಳಿದರೆ ಇದನ್ನು ರಿವರ್ಸ್ ಮಾಡ್ತೇವೆ. ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಕೌಂಟ್ ಟು ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟ್. ಸೊ ಅದೇ ಎಂಟ್ರಿ ಇಲ್ಲಿ ಬಂದದ್ದು, ಇದು ಲಾಸ್ಟ್ ಇಯರ್ ಇತ್ತು. ಕರೆಕ್ಟಾ? ಸೊ ಲಾಸ್ಟ್ ಇಯರ್ ಒಮ್ಮೆ 31 ಮಾರ್ಚಿಗೆ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಿಗೆ ಡೆಬಿಟ್ ಕೊಡ್ತೇವೆ. ನೆಕ್ಸ್ಟ್ ಇಮಿಡಿಯೇಟ್ ನೆಕ್ಸ್ಟ್ ಡೇ ಅಂದರೆ 1/4ಗೆ ಏನು ಮಾಡ್ತೇವೆ, ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಿಗೆ ಕ್ರೆಡಿಟ್ ಕೊಟ್ಟು ಬಿಡ್ತೇವೆ. ಅಲ್ಲಿ ಕ್ಯಾನ್ಸಲ್ ಮಾಡಿದ್ದು ಇಲ್ಲಿ ಅದನ್ನು ಸರಿ ಮಾಡಿ ಬಿಡೋದು. ಈ ವರ್ಷದ ಎಂಡಲ್ಲಿ ಈ ವರ್ಷದ್ದು ಎಷ್ಟು ರಿಬೇಟ್ ಇದೆ ಅದನ್ನು ಇಂಟ್ರೆಸ್ಟಿಗೆ ಡೆಬಿಟ್ ಮಾಡಿಬಿಡ್ತೇವೆ. ಇಮಿಡಿಯೇಟ್ ನೆಕ್ಸ್ಟ್ ವರ್ಷದ ಬಿಗಿನಿಂಗಲ್ಲಿ ಆ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಿಗೆ ಏನು ಮಾಡಿ ರಿವರ್ಸ್ ಎಂಟ್ರಿ ಪಾಸ್ ಮಾಡ್ತೇವೆ. ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಿಗೆ ಕ್ರೆಡಿಟ್ ಕೊಡ್ತೇವೆ, ರಿಬೇಟಿಗೆ ಡೆಬಿಟ್ ಕೊಟ್ಟು ಬಿಡ್ತೇವೆ. ಓಕೆ, ಅಷ್ಟೇ. ಇಟ್ಸ್ ವೆರಿ ಸಿಂಪಲ್, ತುಂಬ ಸಿಂಪಲ್ ಇದೆ ಇದು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಅದು ತುಂಬ ಸಿಂಪಲ್ ಪ್ರಾಬ್ಲಮ್. The following particulars are extracted from the books of Town Bank Limited for the year ending 31st March 2016. ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ 1/4/2015 ಕೊಟ್ಟಿದ್ದಾರೆ. ಅಂದರೆ ಯಾವುದಿದು, ಲಾಸ್ಟ್ ಇಯರ್ ಇದು. ಲಾಸ್ಟ್ ಇಯರ್ ಬಿಗಿನಿಂಗ್, ಈ ವರ್ಷದ್ದು ಬಿಗಿನಿಂಗಲ್ಲಿ ಅಂದರೆ ಲಾಸ್ಟ್ ಇಯರ್ ಇದು ರಿಬೇಟ್ ಇದ್ದದ್ದು. ಓಕೆ, ಈ ವರ್ಷಕ್ಕೆ ಸಂಬಂಧಪಟ್ಟದ್ದು 65,040. ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ರಿಸೀವ್ಡ್, ಇದು ಈ ವರ್ಷ ನಾವು ಇಂಟ್ರೆಸ್ಟ್ ರಿಸೀವ್ ಮಾಡಿದ್ದು ಎಷ್ಟು, 1,96,62,400. ಬಿಲ್ಸ್ ಡಿಸ್ಕೌಂಟೆಡ್ ಆ್ಯಂಡ್ ಪರ್ಚೇಸ್, ಇಲ್ಲಿ ನಮಗೆ ಈ ಪರ್ಟಿಕ್ಯುಲರ್ ಎಂಟ್ರಿ ನಾವು ಯಾವುದು ಜರ್ನಲ್ ಎಂಟ್ರಿ ಪಾಸ್ ಮಾಡುವ ಅಗತ್ಯ ಇಲ್ಲ. ಯಾಕೆಂದರೆ ನಮಗೆ ಏನು ಕೇಳಿದ್ದಾರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕಂತ ಕೇಳಿದ್ದಾರೆ, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದು ಏನು ಬಿಲ್ಸ್ ಡಿಸ್ಕೌಂಟೆಡ್ ಆ್ಯಂಡ್ ಪರ್ಚೇಸ್ ಮಾಡುವಾಗ ನಾವು ಏನು ಎಂಟ್ರಿ ಕೊಡ್ತೇವೆ ಆ ಎಂಟ್ರಿ ರೆಕಾರ್ಡ್ ಮಾಡ್ಬೋದು, ಮಾಡೋದು ಇರ್ಬೋದು. ಯಾಕೆಂದರೆ ಇಲ್ಲಿ ಅದು ರಿಲೆವೆಂಟ್ ಎಂಟ್ರಿ ಅಲ್ಲ. ಅಂದರೆ ಇಲ್ಲಿ ಏನು ಮಾಡ್ತೇವೆ, ಕಸ್ಟಮರ್ಸ್ ಅವನ ಕರೆಂಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಬಿಡ್ತೇವೆ, ಏನು ಅಮೌಂಟ್ ಬರುತ್ತೆ ಅದನ್ನು. ನೆಕ್ಸ್ಟ್, ಇಟ್ ಈಸ್ ಎಸರ್ಟೈನ್ಡ್ ದ್ಯಾಟ್ ಅದು ಆ್ಯಕ್ಚುಲಿ ಬಿಲ್ಸ್ ಡಿಸ್ಕೌಂಟೆಡ್ ಆ್ಯಂಡ್ ಪರ್ಚೇಸ್ಡ್ ಕೆಲವೊಮ್ಮೆ ಯಾಕೆ ಬೇಕಾಗತ್ತೆ ಅಂತ ಹೇಳಿದರೆ, ಆ ಇನ್ಫಾರ್ಮೇಷನ್ ಯಾಕೆ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ಅಂತ ಹೇಳಿದರೆ, ಅದರ ಬೇಸಿಸ್ ಮೇಲೆ ನೀವು ರಿಬೇಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಇರುತ್ತೆ. ಸೊ ಆಗ ಆ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್. ಓಕೆ, ಬಟ್ ಇಲ್ಲಿ ಏನು ಈ ಪ್ರಾಬ್ಲಮಲ್ಲಿ ನಿಮಗೆ ಎಷ್ಟು ಈ ವರ್ಷದ್ದು ರಿಬೇಟ್ ಎಷ್ಟು ಅಂತ ಡೈರೆಕ್ಟ್ ಕೊಟ್ಟಿದ್ದಾರೆ. ಸೊ ದೇರ್ಫೋರ್ ಆ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಇರ್ರಿಲೆವೆಂಟ್ ಆಗುತ್ತೆ. ಓಕೆ, ಇಟ್ ಈಸ್ ಎಸರ್ಟೈನ್ಡ್ ದ್ಯಾಟ್ proportionate discount not yet earned on the bills discounted which will mature during 2016-17 amounted to rupees 92,760. ಇದೇನಂತೆ 2016-17 ಮೆಚ್ಯೂರ್ ಆಗುವಾಗ ಇಂಟ್ರೆಸ್ಟ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಅದೇನು, ಇಟ್ ಈಸ್ ನಥಿಂಗ್ ಬಟ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಆನ್ 31st March 2016. ಎಷ್ಟದು, 92,760. Pass the journal entries adjusting the above and show the rebate on bills discounted account, interest and discount account in the ledger of the bank. Okay, so either ನೀವೇನು ಮಾಡ್ಬೋದು, ಜರ್ನಲ್ ಎಂಟ್ರಿ ಫಸ್ಟ್ ಪಾಸ್ ಮಾಡಿ ಮತ್ತೆ ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಿ. ಓಕೆ, ನಿಮ್ಗೆ ಗೊತ್ತಿದೆ ಜರ್ನಲ್ ಎಂಟ್ರಿ ಯಾವ ಸ್ಟೆಪ್. ಫಸ್ಟ್ ಎಂಟ್ರಿ ಲಾಸ್ಟ್ ಇಯರ್ ಇದ್ದು ಏನು ರಿಬೇಟ್ ಇತ್ತು ಅದನ್ನು ಈ ವರ್ಷ ಇಂಟ್ರೆಸ್ಟಿಗೆ ಕ್ರೆಡಿಟ್ ಮಾಡೋದು, ಅದು ಫಸ್ಟ್ ಎಂಟ್ರಿ. ಸೆಕೆಂಡ್ ಎಂಟ್ರಿ ಈ ವರ್ಷದ್ದು ಎಷ್ಟು ಇಂಟ್ರೆಸ್ಟ್ ರಿಸೀವ್ ಮಾಡಿದ್ದೇವೆ ಸೊ ಅದನ್ನು ರೆಕಾರ್ಡ್ ಮಾಡೋದು. ಥರ್ಡ್ ಎಂಟ್ರಿ ಈ ವರ್ಷ ಎಷ್ಟು ರಿಬೇಟ್, ಈ ವರ್ಷದ್ದು ರಿಬೇಟ್ ಎಷ್ಟು, ಓಕೆ, ಎಷ್ಟು ನಾವು ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ಗೆ ಡೆಬಿಟ್ ಮಾಡಬೇಕು ಆ ಎಂಟ್ರಿ ಪಾಸ್ ಮಾಡೋದು. ಲಾಸ್ಟ್ ಎಂಟ್ರಿ ಈ ವರ್ಷ ಆ್ಯಕ್ಚುಯಲ್ ಏನು ನಾವು ಇನ್ಕಮನ್ನು ಇಂಟ್ರೆಸ್ಟ್ ಮತ್ತು ಡಿಸ್ಕೌಂಟ್ ರೂಪದಲ್ಲಿ ಅರ್ನ್ ಮಾಡಿದ್ದೇವೆ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು. 4 ಎಂಟ್ರಿಯನ್ನು ನೀವು ರೆಕಾರ್ಡ್ ಮಾಡಿದರೆ ಆಯಿತು. ಸೊ ಫಸ್ಟ್ ಎಂಟ್ರಿ, ಸೊ ಬಿಗಿನಿಂಗಲ್ಲಿದ್ದ ರಿಬೇಟ್ ಈ ವರ್ಷ ನಾವು ಅದನ್ನು ಇಂಟ್ರೆಸ್ಟ್ಗೆ ಕ್ರೆಡಿಟ್ ಮಾಡಿಬಿಡ್ತೇವೆ. ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಕೌಂಟ್ ಟು ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟ್ 65,040. ಓಕೆ, ನೆಕ್ಸ್ಟ್ ಫಾರ್ ರೆಕಾರ್ಡಿಂಗ್ ದ ಇಂಟ್ರೆಸ್ಟ್ ಅರ್ನ್ಡ್ ಡ್ಯೂರಿಂಗ್ ನಾಟ್ ಅರ್ನ್ಡ್ ಇಂಟ್ರೆಸ್ಟ್ ರಿಸೀವ್ಡ್ ಇನ್ ಕ್ಯಾಶಲ್ಲಿ ಇಂಟ್ರೆಸ್ಟ್ ರಿಸೀವ್ ಮಾಡಿದ್ದಕ್ಕೆ ಎಂಟ್ರಿ ಕೊಡ್ತೇವೆ. ಕ್ಯಾಶ್ ಅಕೌಂಟ್ ಟು ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟ್ 1,96,62,400.
ನೆಕ್ಸ್ಟು ಈ ವರ್ಷದ್ದು ಎಷ್ಟು ರಿಬೇಟ್ ಇದೆ ಅಂತ ಪ್ರಾಬ್ಲಮಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ಇಟ್ ಈಸ್ 92,760. ಓಕೆ, ದ ಬಿಲ್ ವಿಚ್ ವಿಲ್ ಎಕ್ಸ್ಪೈರ್ ಇನ್ ದ ಇಯರ್ 2016-17 ಈಸ್ 92,760. ಅಷ್ಟನ್ನು ನಾವು ಕ್ಯಾನ್ಸಲ್ ಮಾಡಿ ಬಿಡ್ತೇವೆ. ಓಕೆ, ನೆಕ್ಸ್ಟ್ ನಾವು ರಿಮೈನಿಂಗ್ ಅಮೌಂಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈ ವರ್ಷ ರಿಸೀವ್ ಮಾಡಿದ್ದು 1,96,62,400. ಅದರಲ್ಲಿ ಲಾಸ್ಟ್ ಇಯರ್ ಇದು ಕನ್ಸಿಡರ್ ಮಾಡ್ತೇವೆ, 6540 ಆ್ಯಡ್ ಮಾಡ್ತೇವೆ. ಈ ವರ್ಷದ್ದು ಏನು ರಿಬೇಟ್ ಇದೆ ಅದನ್ನು ಡಿಡಕ್ಟ್ ಮಾಡಿ ಬಿಡ್ತೇವೆ. ಸೊ ವಿ ವಿಲ್ ಗೆಟ್ 1,96,34,680 ಆ್ಯಂಡ್ ಇಟ್ ಈಸ್ ದ ಆ್ಯಕ್ಚುಯಲ್ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ earned during the year to be transferred to profit and loss account. Here we are asked to prepare interest and discount account and rebate on bills discounted account. So just go through the journal entry and prepare the accounts agadage. So first interest on discount alli by rebate, second entry alli by cash, third entry alli to rebate and to profit and loss. ಅಲ್ಲಿಗೆ interest and discount account ಕ್ಲೋಸ್ ಆಗಿ ಬಿಡ್ತದೆ. ಸರಿಯಾ? ನೆಕ್ಸ್ಟ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಫಸ್ಟ್ ಎಂಟ್ರಿ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ತೋರಿಸ್ಬೇಕು. ದೆನ್ ಮತ್ತೆ ನೀವು ಈ ಜರ್ನಲ್ ಎಂಟ್ರಿ ಪಾಸ್ ಮಾಡ್ತಾ ಹೋಗಿ, ಯಾಕೆಂದರೆ ಲಾಸ್ಟ್ ಇಯರ್ ಆ ರಿಬೇಟ್ ಅಕೌಂಟ್ ಕ್ಲೋಸ್ ಆಗಿ ಇರೋದಿಲ್ಲ. ಸರಿಯಾ? ಅದು ಹಾಗೇ ಇರ್ತದೆ. ನಾವು ರಿಬೇಟ್ ಅಂತ ಎಲ್ಲಿ ಇನ್ನೊಂದು ಅದಕ್ಕೆ ರಿವರ್ಸ್ ಎಂಟ್ರಿ ಕೊಟ್ಟಿರೋದಿಲ್ಲ. ಅದನ್ನು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ನಾವು ಹಾಗೆಯೇ ತೋರಿಸ್ಬೇಕು. ಓಕೆ, ಸೊ ಫಸ್ಟ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ತೋರಿಸಿ ಮತ್ತೆ ಏನು ಇಲ್ಲಿ ಜರ್ನಲ್ ಎಂಟ್ರಿ ಇದೆ ಅದನ್ನು ಪಾಸ್ ಮಾಡ್ತಾ ಹೋದರೆ ಆಯಿತು. ಫಸ್ಟ್ ಎಂಟ್ರಿಯಲ್ಲಿ ಟು ಇಂಟ್ರೆಸ್ಟ್ ಆನ್ ಡಿಸ್ಕೌಂಟ್, ಸೆಕೆಂಡ್ ಎಂಟ್ರಿಯಲ್ಲಿ ರಿಬೇಟ್ ಇಲ್ಲ, ಥರ್ಡ್ ಎಂಟ್ರಿಯಲ್ಲಿ ಬೈ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್, ಸೊ ಲಾಸ್ಟ್ ಎಂಟ್ರಿ ಇಲ್ಲ. ಅಲ್ಲಿ ಬರುವಂಥದ್ದು ಎಷ್ಟು? 3 ಎಂಟ್ರಿ. ಸೊ ಲಾಸ್ಟ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳಿ ಅದನ್ನು ತೋರಿಸಿ ಬಿಡ್ತೇವೆ. ಸೊ ಜಸ್ಟ್ ಗೋ ಥ್ರೂ ದಿಸ್. ಫಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಫಸ್ಟ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ತೋರಿಸಲೇಬೇಕು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇದು ಯಾವುದು? ಓಪನಿಂಗ್ ಬ್ಯಾಲೆನ್ಸ್ ಇದ್ದದ್ದು. ಇಮಿಡಿಯೇಟ್ ಅದನ್ನು ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ಗೆ ನಾವು ಏನು ಮಾಡಿಬಿಡ್ತೇವೆ? ಕ್ರೆಡಿಟ್ ಮಾಡಿಬಿಡ್ತೇವೆ. ನೆಕ್ಸ್ಟ್ ದಿಸ್ ಈಸ್ ದ ರಿಬೇಟ್ ಫಾರ್ ದ ಕರೆಂಟ್ ಇಯರ್, ಈ ವರ್ಷದ್ದು ರಿಬೇಟ್. ಓಕೆ, ಸೊ ಅದನ್ನು ಬ್ಯಾಲೆನ್ಸ್ ಮಾಡಿ ಏನು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ ಅದನ್ನು ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ತೋರಿಸ್ತೇವೆ. ಓಕೆ, ಅದು ನೆಕ್ಸ್ಟ್ ಇಯರ್ಗೆ ಬ್ರಾಡ್ ಫಾರ್ವರ್ಡ್ ಆಗುತ್ತೆ. 92,760. ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟ್ ಪ್ರಿಪೇರ್ ಮಾಡೋಕ್ಕೆ ಪ್ರಾಬ್ಲಮ್ ಇಲ್ಲ. ಓಕೆ, ಅಲ್ಲಿ ಏನು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ನಾವು ಫೈಂಡ್ ಔಟ್ ಮಾಡಿರೋದೇ ಇದ್ದರೆ, ನೀವು ಅದಕ್ಕಿಂತ ಮುಂಚೆ ಜರ್ನಲ್ ಎಂಟ್ರಿ ಪ್ರಿಪೇರ್ ಮಾಡಿದರೆ, ಪಾಸ್ ಮಾಡಿದರೆ ಅಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಬಟ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಕೌಂಟ್ ಪ್ರಿಪೇರ್ ಮಾಡುವಾಗ, ಸೊ ಫಸ್ಟ್ ಒನ್ ಪಾಯಿಂಟ್ ಟು ಬಿ ನೋಟೆಡ್ ಇಸ್ ಫಸ್ಟ್ ಎಂಟ್ರಿ ಫಾರ್ ಶೋಯಿಂಗ್ ದ ಓಪನಿಂಗ್ ಬ್ಯಾಲೆನ್ಸ್. ಆ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮಾಡೋದಕ್ಕೆ ಒಂದು ಎಂಟ್ರಿ ತೋರಿಸಲೇಬೇಕು. ಓಕೆ.